ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟು ಭೀಕರ ಬರಗಾಲ ಎದುರಾಗಿದೆ. ಈ ನಡುವೆ CWRC ಸಭೆಯಲ್ಲಿ ಈ ಒಂದು ಏನು ತಮಿಳುನಾಡಿಗೆ ಪ್ರತಿದಿನ 3000 ಕ್ಯೂಸೆಕ್ನಂತೆ 15 ದಿನ ನೀರನ್ನು ಹರಿಸಬೇಕು ಅಂತೇಳಿ ಸೂಚನೆ ಕೊಟ್ಟಿರುವಂಥದ್ದು ಮರಣ ಶಾಸನವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ರೈತರು ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಕಡೆ ಭೀಕರ ಬರಗಾಲ ಎದುರಾಗಿದೆ, ಬೆಳೆಗೆ ನೀರಿಲ್ಲ, ಕುಡಿಯೋಗೆ ನೀರು ಕೊಡಿ ಅಂತ ಕೇಳ್ತಾ ಇರುವಂಥ ಸಂದರ್ಭದಲ್ಲಿ CWRC ಒಂದು ಸಭೆಯಲ್ಲಿ 3000 ಕ್ಯೂಸೆಕ್ನಂತೆ ತಮಿಳುನಾಡಿಗೆ ನೀರು ಹರಿಸಬೇಕಂತ ಸೂಚನೆ ಕೊಟ್ಟಿದ್ದಾರೆ. 3500 ಕ್ಯೂಸೆಕ್ಸು 15 ದಿನ ನೀರು ಬಿಡಬೇಕು ಅಂತ ಹೇಳಿರ್ತಕ್ಕಂಥದ್ದು ಅವೈಜ್ಞಾನಿಕ ತೀರ್ಮಾನ. ಕರ್ನಾಟಕದಲ್ಲಿ ವಾಸ್ತವ ಪರಿಸ್ಥಿತಿ 20ಕ್ಕೂ ಹೆಚ್ಚು ಜಿಲ್ಲೆಗಳು ಬರದಲ್ಲಿದ್ದಾವೆ. ಅದರಲ್ಲೂ ಕೂಡ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕುಡಿಲಿಕ್ಕೂ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ, ಕೆರೆ ಕಟ್ಟೆಗಳಿಗೆ ನೀರಿಲ್ಲ. ನಾವು ಇಲ್ಲಿ ಬದುಕಿದ್ರೆ ಸಾಕು ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಭಾಳ ಸಂದಿಗ್ಧ ಕಠಿಣ ಪರಿಸ್ಥಿತಿ ಒಳಗಡೆ 3500 ಕ್ಯೂಸೆಕ್ಸ್ನ ಬಿಡಿ ತಮಿಳುನಾಡಿಗೆ ಅಂತ ಹೇಳಿದ್ರೆ ಸಾಕಷ್ಟು ಗೊಂದಲ ಮತ್ತು ಸಮಸ್ಯೆ ಆಗ್ತದೆ. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ರೈತರ ಪರವಾಗಿ ನಿಲ್ಲಬೇಕು ಈ ಸಂದರ್ಭದಲ್ಲಿ. ಯಾಕೆ ಅಂತ ಹೇಳಿದ್ರೆ SM ಕೃಷ್ಣ ಅವರ ಹಾದಿನಲ್ಲಿ ನಾನು ನಡೀತಾ ಇದ್ದೀನಿ ಅಂತೇಳಿ ಮಾನ್ಯ DK ಶಿವಕುಮಾರ್ ಅವರು ಶಾಲ್ ಹಾಕತ್ತಾ ಇದ್ದಾರೆ, ಕತ್ಕೊಂಡು ರುಮಾಲ್ ಶಾಲು. ಆ ಶಾಲ್ನ ಪ್ರತೀತಿ ಉಳಿಬೇಕು ಅಂದರೆ SM ಕೃಷ್ಣ ಅವ್ರ ಕಾಲದಲ್ಲಿ ಇದೇ ರೀತಿ ಭೀಕರ ಬರಗಾಲ ಬಂದಾಗ ಬೆಂಗಳೂರಿಂದ ಮಂಡ್ಯದ ಮದ್ದೂರವರೆಗೂ ಪಾದಯಾತ್ರೆ ಮಾಡಿದ್ರು ನೀರು ಬಿಡಲ್ಲ ಅಂತೇಳಿ. ಅದೇ ಥರ ಇವರು ಕೂಡ ತಮಿಳುನಾಡಿನ ರಾಜಕೀಯ ಲಾಭ ಮತ್ತು ವೈಯಕ್ತಿಕ ಲಾಭಕ್ಕೆ ರಾಹುಲ್ ಗಾಂಧಿ ಹೇಳಿದ್ರು, ರಾಹುಲ್ ಗಾಂಧಿ ಜೊತೆಲಿ ವಿಜಯ್ ಚೆನ್ನಾಗಿದ್ದಾರೆ, ಅವ್ರು ಪ್ರಮಾಣ ವಚನಕ್ಕೆ ಹೋಗಿದ್ದಾರೆ ಅಂತ ಹೇಳಾದ್ರು ತಬ್ಬಿಬ್ಬಾಗಿ ಅದಕ್ಕೆ ಗುಲಾಮ್ಗಿರಿ ಮಾಡಿ ನೀರು ಬಿಟ್ಟರೆ ನಾವು ಇಲ್ಲಿ ಯಾವುದೇ ಕಾರಣಕ್ಕೂ CWRC ಅಲ್ಲ, DK ಶಿವಕುಮಾರ್ ಅಲ್ಲ, ಯಾರ ಹತ್ರನೂ ಡ್ಯಾಮನ ಬೀಗ ಇರಲ್ಲ. ನಮ್ಮ ಹತ್ರ ನಾವು ಡ್ಯಾಮ್ನ ಬೀಗ ಹಾಕಿ ನಾವು ಇಟ್ಕೋಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಇದು ಕರ್ನಾಟಕದ ಮೈಸೂರು, ಚಾಮರಾಜನಗರ ಜಿಲ್ಲೆ, ಮಂಡ್ಯ, ಹಾಸನ, ಬೆಂಗಳೂರು ಜನರ ಬದುಕಿನ ಪ್ರಶ್ನೆ. ಇದು ಉಳಿಬೇಕು ಅಂತ ಹೇಳಿದ್ರೆ ಕುಡಿಯೋ ನೀರಿದ್ರೆ ಮಾತ್ರ ಉಳಿತಕ್ಕಂಥದ್ದು. ಇವತ್ತು ಸರ್ಕಾರ ವಾದ ಮಾಡ್ತಾ ಇದೆ, ಸರ್ಕಾರವೇ ಹೇಳಿದೆ ಏನಂತ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಹೇಳಿದ್ದಾರೆ, ಬೆಳೆಯನ್ನು ಎಲ್ಲೂ ಹಾಕಬೇಡಿ, ನೀರಿಲ್ಲ ಡ್ಯಾಮಲ್ಲಿ ಅಂತ. ಅಂದಮೇಲೆ ನೀರು ಬಿಡೋ ಪರಿಸ್ಥಿತಿ ಎಲ್ಲಿದೆ? ಕುಡಿಯೋ ನೀರಿಗೆ ಮಾತ್ರ ಬಳಕೆ ಆಗ್ತಕ್ಕಂಥದ್ದು ಅಂತೇಳಿ ಕಳೆದ 15 ದಿವಸದಲ್ಲಿ ಕಾವೇರಿ ಮೇಲುಸ್ತುವಾರಿ ಸಮಿತಿ ಹೇಳಿದೆ. ಇವತ್ತು 3500 ಬಿಡಿ, 3500 ಬಿಡಿ ಅಂತ ಹೇಳಿದ್ರೆ ಇಲ್ಲಿ ನಾವು ಯಾರು ತುಂಬಿ ಜೋಬ್ಲು ಇಟ್ಕೊಂಡಿಲ್ಲಪ್ಪ. ಅಲ್ಲಿ CWRC ಜೋಬ್ಲು ಇಲ್ಲ, ನೀರು ನಮ್ಮ ಜೋಬ್ಲು ಇಲ್ಲ, ಡ್ಯಾಮ್ಲೂ ಇಲ್ಲ. ಕುಡಿಯೋ ನೀರಿಗಾಗಿರ್ತಕ್ಕಂಥ ನೀರನ್ನು ಏನಾದರೂ ನೀವು ರಾಜಕೀಯ ಲಾಭದ ಮೇಲಾಟಕ್ಕೋಸ್ಕರ ವೈಯಕ್ತಿಕ ರಾಹುಲ್ ಗಾಂಧಿಗೆ ಬಲಿಯಾಗಿ ನಾವು ಬಿಡ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಕುಡಿಯೋ ನೀರಿಗೂ ಇಲ್ಲ, ಮತ್ತೊಂದಕ್ಕೂ ಇಲ್ಲ. ನಮ್ಮ ಕರ್ನಾಟಕದ ನೀರನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಪ್ರಾಣ ಕೊಡಲಿಕ್ಕೂ ಜನ ಸಿದ್ಧರಿದ್ದಾರೆ. ಅಂದರೆ ಈಗ ಒಂದು ಕಡೆ ನಮಗೆ ಬೆಳೆಗಳಿಗೆ ನೀರಿಲ್ಲ, ಕುಡಿಯೋಕೆ ನೀರು ಸಾಕು ಅಂತ ಹೇಳಿದ್ರು ಕೊಡಿ ಅನ್ನೋವಂಥ ಸೂಚನೆ ಯಾಕೆ ಈ ರೀತಿ ದೆಹಲಿಯಲ್ಲಿ ಕುಳಿತುಕೊಂಡು? ಅಂದರೆ ದೆಹಲಿಯಲ್ಲಿ ಹೋಗಿ ಸಭೆಗೆ ಹೋಗಿದಂಥ ಕರ್ನಾಟಕದ ಅಧಿಕಾರಿಗಳು ಸರಿಯಾದ ಮತ್ತು ಸಮರ್ಥವಾದ ರೀತಿಯಲ್ಲಿ ವಾದವನ್ನು ಮಂಡಿಸಿಲ್ಲ ಅಂತಕ್ಕಂಥ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ ಕಳೆದ 15 ದಿನಗಳ ಹಿಂದೆ ನಡೆದಂಥ ಸಭೆಯಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿ 15 ದಿನದಿಂದ ಇವತ್ತಿಗೇನಾದ್ರು ಮಳೆಯಾಗಿದೆಯಾ? ಮಳೆಯಲ್ಲೇ ಆಗಿದೆ. ಮಳೆ 1 ಇಂಚು ಮಳೆ ಬಿದ್ದಿಲ್ಲ. ಅದು ವರದಿ ಇದೆ, ವಾಸ್ತವ ಸ್ಥಿತಿ ಇದೆ. ಹವಾಮಾನ ಇಲಾಖೆ ನಿಮ್ಗೆ ವರದಿ ಕೊಟ್ಟಿದೆ. ಮೋದಿ ಅವರೇ ಹೇಳ್ತಾ ಇದ್ದಾರಲ್ಲಪ್ಪ, ಮೋದಿ ಅವರೇ ಎಲ್ಲಿನೋ ಎಫೆಕ್ಟಲ್ಲಿ ಮಳೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಥದ್ರಲ್ಲಿ ತಮಿಳುನಾಡಿನ ರೈತರು ಕೂಡ ಈ ವಿಚಾರವನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅಲ್ಲಿ ಕರ್ನಾಟಕವನ್ನು ಕೆರಳಿಸಿ ಕರ್ನಾಟಕದ ಮೇಲೆ ದೂಷಣೆ ಮಾಡ್ತಕ್ಕಂಥ ಒಂದು ಪರಿಪಾಠವನ್ನು ಬಿಟ್ಟು ವೈಯಕ್ತಿಕ ರಾಜಕಾರಣ ಇದ್ದರೆ ನೀವು ಬೇರೆ ಥರ ಮಾಡಿ. ಕಾವೇರಿ ನದಿ ವಿಚಾರ ಇಟ್ಕೊಂಡು, ಕಾವೇರಿ ನೀರಿನ ವಿಚಾರ ಇಟ್ಕೊಂಡು ಕಬಿನಿ ಭಾಗದ ರೈತರನ್ನು ಬಳಸ್ಕೊಂಡು ದುರ್ಬಳಕೆ ಮಾಡ್ಕೊಳ್ಳೋಕೆ ಹೋಗ್ತಕ್ಕಂಥದ್ದು ಸರ್ಕಾರದ ಒಂದು ನೀತಿ ಇದೆ. ಕಳೆದ ಸಾರಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇವತ್ತು ಕುಡಿಯೋ ನೀರಿಗಾಗಿ ಪ್ರಾಣ ಬಿಡ್ತಕ್ಕಂಥ ವ್ಯವಸ್ಥೆಗೂ ಕೂಡ ರೈತರು ತಯಾರಿದ್ದೇವೆ. ಯಾವುದೇ ಕಾರಣಕ್ಕೂ ಸರ್ಕಾರ ನೀರು ಬಿಡ್ತಕ್ಕಂಥ ವ್ಯವಸ್ಥೆಗೆ ಹೋಗಬಾರ್ದು ಅಂತೇಳಿ ಒತ್ತಾಯ ಮಾಡ್ತೇನೆ.